ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಈ ಆರೋಪದ ಬೆನ್ನಲ್ಲೇ ಕಮಿಷನ್ ಕರ್ಮಕಾಂಡ ಬಯಲಾಗ್ತಾ ಇದೆ. ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಮಿಷನ್ನ ಕರಾಳ ದಂಧೆ. ಸುವರ್ಣ ನ್ಯೂಸ್ ನಲ್ಲಿ ಕಮಿಷನ್ ದಂಧೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಅಧಿಕಾರಿಗಳು ಫೈಲ್ ಅನ್ನೇ ಮುಟ್ಟಲ್ವಂತೆ. ವಿಜಯಪುರದ SC/ST ಕಾಲೋನಿಯಲ್ಲಿ ಲಂಚಾವತಾರ ಬಯಲಾಗಿದೆ. ಹೈಮಾಸ್ಕ್ ದೀಪಗಳ ಅಳವಡಿಕೆಯ ಲಂಚಾವತಾರದ ಸ್ಟೋರಿ ಇದು. ಹಲವು ವರ್ಷಗಳಿಂದ ಕತ್ತಲಲ್ಲೇ ಅಲ್ಲಿನ ಜನರು ಓಡಾಡ್ತಾ ಇದ್ದಾರೆ. ನಾಗಠಾಣದ ಜನರು SC/ST ಕಾಲೋನಿಗೆ ಹೈಮಾಸ್ಕ್ ಸೋಲಾರ್ ಅಳವಡಿಕೆಗೆ ಮನವಿಯನ್ನು ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಿವಿಲ್ ಕಾಂಟ್ರಾಕ್ಟರ್ ಮನವಿಯನ್ನ ಮಾಡಿದ್ರು. ಹೈಮಾಸ್ಕ್ ದೀಪಕ್ಕಾಗಿ ನಾಗಠಾಣ ಶಾಸಕ ವಿಠಲ ಕಟಕಡೊಂದ, ಉಸ್ತುವಾರಿ ಸಚಿವ MB ಪಾಟೀಲ್ ಅವರಿಗೂ ಕೂಡ ರಾಯಣ್ಣಕೋಳಿ ಮನವಿಯನ್ನ ಮಾಡಿದ್ರು. SC/ST ಕಾಲೋನಿಗೆ ಹೈಮಾಸ್ಕ್ ಸೋಲಾರ್ ಅಳವಡಿಕೆಗೆ ಮನವಿಯನ್ನು ಮಾಡಲಾಗಿತ್ತು. ಹಲವು ವರ್ಷಗಳಿಂದ ನಾಗಠಾಣದ ಜನ ಕತ್ತಲಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಹೈಮಾಸ್ಕ್ ದೀಪಕ್ಕಾಗಿ ನಾಗಠಾಣ ಶಾಸಕ ವಿಠಲ ಕಟಕಡೊಂಡ ಅವರಿಗೆ ಮನವಿಯನ್ನು ಮಾಡಲಾಗಿತ್ತು. ಜೊತೆಗೆ ಉಸ್ತುವಾರಿ ಸಚಿವ MB ಪಾಟೀಲ್ ಅವರಿಗೂ ಕೂಡ ಮನವಿಯನ್ನು ಮಾಡಲಾಗಿತ್ತು. ಸುವರ್ಣ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಮಿಷನ್ನ ಕರಾಳ ದಂಧೆ. ಸುವರ್ಣ ನ್ಯೂಸ್ ನಲ್ಲಿ ಕಮಿಷನ್ ದಂಧೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಅಧಿಕಾರಿಗಳು ಫೈಲ್ ಅನ್ನೇ ಮುಟ್ಟಲ್ವಂತೆ. ವಿಜಯಪುರದ SC/ST ಕಾಲೋನಿಯಲ್ಲಿ ಲಂಚಾವತಾರ ಬಯಲಾಗಿದೆ. ಹೈಮಾಸ್ಕ್ ದೀಪಗಳ ಅಳವಡಿಕೆಯ ಲಂಚಾವತಾರದ ಸ್ಟೋರಿ ಇದು. ಹಲವು ವರ್ಷಗಳಿಂದ ಕತ್ತಲಲ್ಲೇ ಅಲ್ಲಿನ ಜನರು ಓಡಾಡ್ತಾ ಇದ್ದಾರೆ. ನಾಗಠಾಣದ ಜನರು SC/ST ಕಾಲೋನಿಗೆ ಹೈಮಾಸ್ಕ್ ಸೋಲಾರ್ ಅಳವಡಿಕೆಗೆ ಮನವಿಯನ್ನು ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಿವಿಲ್ ಕಾಂಟ್ರಾಕ್ಟರ್ ಮನವಿಯನ್ನ ಮಾಡಿದ್ರು. ಹೈಮಾಸ್ಕ್ ದೀಪಕ್ಕಾಗಿ ನಾಗಠಾಣ ಶಾಸಕ ವಿಠಲ ಕಟಕಡೊಂದ, ಉಸ್ತುವಾರಿ ಸಚಿವ MB ಪಾಟೀಲ್ ಅವರಿಗೂ ಕೂಡ ರಾಯಣ್ಣಕೋಳಿ ಮನವಿಯನ್ನ ಮಾಡಿದ್ರು. SC/ST ಕಾಲೋನಿಗೆ ಹೈಮಾಸ್ಕ್ ಸೋಲಾರ್ ಅಳವಡಿಕೆಗೆ ಮನವಿಯನ್ನ ಮಾಡಲಾಗಿತ್ತು. ಹಲವು ವರ್ಷಗಳಿಂದ ನಾಗಠಾಣದ ಜನ ಕತ್ತಲಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಹೈಮಾಸ್ಕ್ ದೀಪಕ್ಕಾಗಿ ನಾಗಠಾಣ ಶಾಸಕ ವಿಠಲ ಕಟಕಡೊಂಡ ಅವರಿಗೆ ಮನವಿಯನ್ನು ಮಾಡಲಾಗಿತ್ತು. ಜೊತೆಗೆ ಉಸ್ತುವಾರಿ ಸಚಿವ MB ಪಾಟೀಲ್ ಅವರಿಗೂ ಕೂಡ ಮನವಿಯನ್ನು ಮಾಡಲಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.